ಗಾಯ್ಸ್, ವೆಲ್ಕಮ್ ಟು ಟ್ರಿಪಲ್ ಟ್ರಬಲ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸಿಕ್ಕಾಬಟ್ಟೆ ಶೆಕೆ. ನಮ್ಮ ಟ್ರಿಪಲ್ ಟ್ರಬಲ್ ಆಡಿಯನ್ಸಿಗೆ ನಾವು ಏನಾದರೂ ಒಂದು ತಣ್ಣಗೆ, ಅದು ಈ ಸೀಸನಲ್ಲಿ ಫೇಮಸ್ ಆಗಿರುವಂಥ ಫ್ರೂಟು ನಮ್ಮ ಮ್ಯಾಂಗೋ, ಅದರಲ್ಲಿ ಒಂದು ರೆಸಿಪಿನ ನಮ್ಮ ಶೆಫ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ರೆಸಿಪಿ ನೇಮ್ ಬಂದ್ಬಿಟ್ಟು ನಮ್ಮ ದೀಪಕ್ ಅವ್ರು ಹೇಳ್ತಾರೆ. ಅದು ಅದು ಹೇಳೋದಕ್ಕೆ ಒಂದು 5-6 ವರ್ಡ್ ಇದೆ. ಸೊ ಹಾಗಾಗಿ ಸ್ವಲ್ಪ ಅವರು ಕಷ್ಟಪಡ್ತಾ ಇದ್ದಾರೆ. ಹೇಳಿ ಕಮಾನ್. ಮ್ಯಾಂಗೋ ತಾಟಿನಿಂಗ್. A few moments later. ತಾಟಿನಿಂಗ್ ಕನ್ನಡದಲ್ಲಿ ತಾಟಿನಿಂಗ್ ಅಂತಾರೆ. ಓಕೆ, ತಾಟಿನಿಂಗ್. ನೆಕ್ಸ್ಟ್ ಮ್ಯಾಂಗೋ ತಾಟಿನಿಂಗು. ನೆಕ್ಸ್ಟ್ ಏನಂತಾರೆ? ಸಾಗು. ಮ್ಯಾಂಗೋ ತಾಟಿನಿಂಗ್ ಸಾಗೋ. ನೆಕ್ಸ್ಟ್ ಕೋಕೋನಟ್ ಡ್ರಿಂಕ್. ಸೊ ಆಡಿಯನ್ಸಿಗೆ ಸಿಂಪಲ್ ಆಗಿ ತಣ್ಣಗಿರೋ ಮ್ಯಾಂಗೋ ಜ್ಯೂಸ್ ಅಂತ ಅನ್ಕೊಳ್ಳೋಣ. ಮ್ಯಾಂಗೋ ತಾಟಿಂಗ್ ಸಾಗು ಕೋಕೋನಟ್ ಡ್ರಿಂಕ್ ಹೆಂಗೆ ಮಾಡೋದು ಅಂತ ನಾವು ತೋರಿಸ್ತೀವಿ. ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂಚೂರು ತಿರುಗಿಸಪ್ಪ ಹಂಗೆ. ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದು 1 ಗ್ಲಾಸ್ ಹಾಲು, ಸ್ವೀಟ್ನರ್ 0 ಕ್ಯಾಲರೀಸು. ಸೊ ಯಾಕಂದ್ರೆ ನಮ್ಮ ಆಡಿಯನ್ಸು ಇದು ಡಯಟ್ ಫ್ರೀಕ್ ಆಗಿರೋದ್ರಿಂದ ಮಾಂಗ್ ಫ್ರೂಟ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಪುಡಿ ಮಾಡಿ ಇದನ್ನ ಅಂದ್ರೆ ಶುಗರ್ ತರ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ಆ್ಯಂಡ್ ಇದು ಏನು ಹೇಳಿ, ತಾಟಿನಿಂಗ್. ಸಾಗು, ಅದ್ರ ಜೊತೆಗೆ ಕೋಕೋನಟ್, ಫ್ರೆಶ್ ಕೋಕೋನಟ್ ಇಂದು ಬೊಂಬ್ಲು. ನಮ್ಮ ಕಡೆ ಬೊಂಬ್ಲು ಅಂತಾರೆ, ಗೊತ್ತಿಲ್ಲ. ನಮ್ಮ ಕಡೆ ಗಂಜಿ ಅಂತ. ಗಂಜಿ ಅಂತಾರೆ. ಓಕೆ. ಆ್ಯಂಡ್ ದಿಸ್ ಈಸ್ ಕೋಕೋನಟ್ ಮಿಲ್ಕ್ ಮೇಡ್ದು ನೆಸ್ಲೆ ಮಿಲ್ಕ್ ಮೇಡ್. ಆ್ಯಂಡ್ ಲಾಸ್ಟ್ ಸೆಕೆಂಡ್ ಒನ್ ಇರೋದು ಮ್ಯಾಂಗೋನ ಪೀಲ್ ಮಾಡ್ಕೊಂಡಿರೋದು. ಆ್ಯಂಡ್ ಕೋಕೋನಟ್ ವಾಟರ್. ಸೊ ಗೈಸ್, ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಏನೇನು ಮಾಡಬೇಕು ಅಂತ. ಸೊ ಸ್ಟೆಪ್ 1 ಹೇಳಿ, ಪ್ರೊಸೀಜರ್ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ. ಸ್ಟೆಪ್ 1 ನಾನು ಹೇಳೋಕ್ಕೂ ಮುಂಚೆ ಅದನ್ನ ಅಥರ್ವರ್ ಹೇಳ್ತಾರೆ. ಇಲ್ಲ, ಅದು ಆ್ಯಕ್ಚುಲಿ ನಾನು ಬರುತ್ತೆ ಮಾಡೋದಕ್ಕೆ. ನಾನು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅಂದ್ರೂ ಇರಲಿ, ಪರವಾಗಿಲ್ಲ. ನೀನು ಹೇಳು, ಚೆನ್ನಾಗಿ ಮಾಡ್ತೀಯ ಅಂತ. ಓಕೆ ಗೈಸ್, ಫಸ್ಟ್ ಸ್ಟೆಪ್ 1 ಏನು? ಓಹ್ ನೋ. ಸ್ಟೆಪ್ 1 ಏನು ಗುರು? ಶೆಫ್ ಕೆಲಸನ ಶೆಫಿಂಗ್ ಮಾಡಕ್ ಬಿಡು. ಏನ್ ಮಾಡ್ಬೇಕು ಹೇಳಿ, ಇದನ್ನ ಏನ್ ಮಾಡ್ಬೇಕು? ಗೈಸ್, ನಾನು ಹೇಳ್ದಂಗೆ ನಮ್ಮ ಶೆಫ್ ಬಂದಿದ್ದಾರೆ. ಸೊ ಅವರು ಇವಾಗ ಏನು ಅಂತ ಅವ್ರು ಹೇಳ್ತಾರೆ, ಅವ್ರ ಬಾಯಿಂದನೇ ಕೇಳೋಣ. ಫಸ್ಟ್ ಪ್ರೊಸೀಜರ್, ಒಬ್ರಿಗೂ ನಾಚಿಗೆ ಮಾನ ಮರ್ಯಾದೆ ಯಾರಿಗೂ ಇಲ್ಲ. ಅಲ್ಲೂ ಬಂದು ನಮ್ಮ ಮರ್ಯಾದೆ ತೆಗೆದ್ಬಿಟ್ಟು ಸೊ ಆಡಿಯನ್ಸ್ ಮುಂದೆನೆ. ಸರಿ, ಫಸ್ಟ್ ಸ್ಟೆಪ್ ಹೇಳಪ್ಪ, ನಾನು ಹೋಗ್ಬಿಡ್ತೀನಿ. ಏನಿಲ್ಲಪ್ಪ, ನೀನು ಹೇಳು, ಯಾಕಂದ್ರೆ ಮೇನ್ ಶೆಫ್ ನೀನು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಪನ್ನೀರ್ ಮಾಡ್ಬೇಕಾದ್ರೆ ನನ್ನ ಸ್ಟೆಪ್ ಏನು ಅಂತ ಹೇಳಿ. ಸಾರಿ ಸರ್. ಸೊ ಫಸ್ಟ್ ಸ್ಟೆಪ್ ಮ್ಯಾಂಗೋ, ಇದ್ರ ಜೊತೆಗೆ ಕೋಕೋನಟ್ ವಾಟರ್, ಅದ್ರ ಜೊತೆಗೆ ಸ್ವೀಟ್ನರ್. ಸೊ ಇದನ್ನ ಹಾಕಿ ಮಿಕ್ಸ್ ಮಾಡಿ ಜ್ಯೂಸ್ ತರ ಮಾಡ್ಕೋಬೇಕು. ಅದಾದ್ಮೇಲೆ ಸಾಗುನ ಬಾಯ್ಲ್ ಮಾಡಬೇಕು. ಆಲ್ರೆಡಿ ನೆನ್ಸಿಟ್ಟಿದೀವಿ. ಸೊ ಇವಾಗ ಅದು ಬಾಯ್ಲ್ ಮಾಡಿ. ಸಾಗುನ ಎಷ್ಟು ಅವರ್ ನೆನ್ಸಿಡು? 15 ಮಿನಿಟ್ಸ್. 15 ಮಿನಿಟ್ಸ್ ಸಾಕಾ? ಓಕೆ. ಎಳ್ನೀರ್ನ ಕೆತ್ತೋ ಕೆಲೆನ ಎಳ್ನೀರ್ನ ಕೆತ್ತೋ ಕಲೆನ ನಮ್ಮ ಅಥರ್ವ ಅವರಿಂದ ನೋಡಿ ಕಲಿಬೇಕು. ಇದಕ್ಕೆ 4 ಮಾವಿನ ಹಣ್ಣು ಹಾಕಿದ್ದೀನಿ. ಆ್ಯಂಡ್ ಕೋಕೋನಟ್ ವಾಟರ್ ಆ್ಯಕ್ಚುಲಿ ಅರ್ಧ ಹಾಕ್ಬೇಕಿತ್ತು, ಫುಲ್ ಹಾಕ್ಬಿಟ್ಟಿದ್ದಾನೆ. ಪರವಾಗಿಲ್ಲ. ಜ್ಯೂಸು ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಅವಾಗಿಂದ ಹೇಳ್ತಿರೋದನ್ನ ಅಸಿಸ್ಟೆಂಟ್ ನಾ ತೆಗ್ದ್ಬಿಡೋಣ. ಎಷ್ಟು ಪ್ಯಾಕೆಟ್ ಹಾಕ್ತಿದ್ದೀರಣ್ಣ? ಸೊ ಮಾಂಗ್ ಫ್ರೂಟು 4 ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ಯಾರಾದ್ರು ನಾರ್ಮಲ್ ಶುಗರ್ ಯೂಸ್ ಮಾಡೋದಕ್ಕೆ 3 ಸ್ಪೂನ್ ಸಾಕು ಅನ್ಸುತ್ತೆ. ಆ್ಯಂಡ್ ಅಗೇನ್ ಕೆಲವು ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬಹುದು. ಮ್ಯಾಂಗೋ ಜ್ಯೂಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ ನಮ್ಮ ಶೆಫ್. ಹೇಗಿದೆ? ಸೂಪರ್ ಆಗಿದೆ. ತಿನ್ಸಿ ಬೇಜಾರು ಮಾಡ್ಕೊತಾನೆ. ಅವ್ನಿಗೊಂದು ಸ್ಪೂನ್ ತಿನ್ಸ್ಬಿಡಿ. ಬೇಜಾರು ಮಾಡ್ಕೊಂತಾರೆ. ಆಡಿಯನ್ಸ್ ತಿನ್ಸ್ಬಿಡಿ. ಹೇಗಿದೆ ದೀಪಕ್ ಅವರೇ? ಅಲ್ಲ, ಫುಲ್ ರೆಸಿಪಿ ಆಗೋದು ಕಾಯ್ಬೇಕಾ? रुको जरा सबर करो. ಇವಾಗ ಸೊ ನೆಕ್ಸ್ಟ್ ಬಂದು ಸ್ಟೆಪ್ ಏನು ಶೆಫ್? ಮಿಲ್ಕ್ ಮೇಡ್ ಓಪನ್ ಮಾಡಾಕೋ. ಓಪನ್ ಮಾಡೋದು ಅಲ್ಲಿ ಹೋಗ್ತಾನೆ. ಅಲ್ಲ, ನೆಕ್ಸ್ಟ್ ಬರ್ತಾನಲ್ಲ, ಮಿಲ್ಕ್ ಮೇಡ್ ಅಂದ್ರೆ ಗೊತ್ತಿರುತ್ತೆ.
ಕೇಳು ಯೋ ತಗೊಂಬಾರ. ಬರ್ತಾ ಇಲ್ಲ ಕಣೋ ಕ್ವಶನ್. ಮಿಲ್ಕ್ ಮೇಡ್ ಅಂದ್ರೆ ಏನು? ಬಾಯ ಬಾಪಲ್ಲಿ ಮಿಲ್ಕ್ ಮೇಡ್ ಅಂದ್ರೆ ಏನು? ಒಂಥರ ಸ್ವೀಟ್ನರು, ಸ್ವೀಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಯಾವ ಸ್ವೀಟ್ಸ್ಗೆಲ್ಲ? ಅಂದ್ರೆ ಪಾಯಸ ಹ್ಮ್ ಮತ್ತೆ ಈ ಥರ ಜ್ಯೂಸ್ಗೆ ಪಾಯಸಕ್ಕೆ ಸರ್ ಪಾಯಸಕ್ಕೆ ಮಿಲ್ಕ್ ಮೇಡ್ ಯೂಸ್ ಮಾಡ್ತಾರೆ ಸರ್? ಮಾಡ್ತಾರೆ. ಓಕೆ. ನಂಗೆ ಗೊತ್ತಿರೋ ಗಸಗಸೆ ಪಾಯಸ ಅದಕ್ಕೆಲ್ಲ ಮಿಲ್ಕ್ ಮೇಡ್ ಯೂಸ್ ಮಾಡಿರೋದು ನೋಡಿ. ಗಸಗಸೆ ಪಾಯಸಕ್ಕಲ್ಲ, ಆಮೇಲೆ ಬೇರೆ ಸಾವಿಗೆ ಪಾಯಸ ಪಾಯಸಕ್ಕೆ. ಮಾಡ್ತಾರೆ. ಓಕೆ, ಕಮಿಂಗ್ ಬ್ಯಾಕ್ ಟು ದ ವ್ಲಾಗ್. 4 ಸ್ಪೂನ್ ಮಿಲ್ಕ್ ಮೇಡ್ ಹಾಕಿದೀವಿ. 4 ಸ್ಪೂನ್ ಮಿಲ್ಕ್ ಮೇಡ? ಎಸ್, ಯಾಕಂದ್ರೆ ಇವಾಗ ತಾಟ್ಲೀನು ಮತ್ತೆ ಇದೆಲ್ಲ ಹಾಕ್ಬೇಕಾದ್ರೆ ಮತ್ತೆ ಸ್ವೀಟ್ನರ್ ಕಮ್ಮಿ ಆಗುತ್ತೆ. ಅಂಡ್ ಕೊನೆಗೆ ಐಸ್ ಪೀಸ್ ಎಲ್ಲ ಹಾಕ್ತಿವಿ, ಸೊ ಹಾಗಾಗಿ ಸ್ವಲ್ಪ ಸ್ವೀಟ್ನೆಸ್ ಬೇಕು. ಕೂಲ್ ಹಾಗಾಗಿ ಕೂಲ್. ಎಸ್. ರೆಸಿಪಿ ನಾನೇ ಅಲ್ಲ ತೋರಿಸಿದ್ದೀನಿ. ಏನೋ ಇವನೇ ತೋರಿಸಿದ್ದು ಅಂತ ಹೇಳ್ತಾ ಇದ್ದಾನೆ ರೆಸಿಪಿನ. ಅಂದ್ರೆ ಇನ್ಸ್ಟಾಗ್ರಾಮ್ ತೋರಿಸಿದೆ, ಇದೊಂದು ಟ್ರೈ ಮಾಡೋಣ. ಯಾಕೋ ಶೆಕೆ ಜಾಸ್ತಿ ಇದೆ, ಮ್ಯಾಂಗೋ ಬೇರೆ ಚೆನ್ನಾಗಿರುತ್ತೆ, ಸೀಸನ್ ಬೇರೆ, ಸೊ ಮಾಡ್ಕೊಂಡು ತಿನ್ಬೋಣ ಅಂತ. ಓಕೆ, ಫ್ರಿಜ್ ಅಲ್ಲಿ ಇಡೋಣ, ಯಾಕಂದ್ರೆ ಕೋಲ್ಡ್ ಇದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಜಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಸಾಗುನ ಸ್ವಲ್ಪ ಬಿಸಿ ಮಾಡಿ. ಸಾಗು ಓಹೋ, ಶೆಫ್ನೇ ಕರೆಕ್ಷನ್ ಮಾಡ್ತಾ ಇದ್ದಾನಲ್ಲ. ಅವನೇ ಶೆಫ್ ಆಗ್ಬಿಟ್ಟಿದ್ದಾನೆ ಇವಾಗ. ದೀಪು, ನೀನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಫೈಟ್ ಮಾಸ್ಟರ್ ಅಂತ ಕೇಳಿದ್ದೀನಿ. ಯಾಕೆ ಇದೆರಡರಲ್ಲಿ ಒಂದೆರಡು ಒಳ್ಳೆ ಪೋಸ್ಗಳು ಮಾಡಬಾರ್ದು ನೀವು? ಯಾವುದೇ ಗುಣ ಎಲ್ಲೆಲ್ಲಿ ಯಾವಾಗ ಮಾಡಬೇಕು ಅನ್ನೋದು ಒಂದು ಡಿಸಿಪ್ಲಿನ್. ಹೌದಾ? ಅಡುಗೆ ಮನೇಲಿ ಅಡುಗೆ ಅಷ್ಟೇ ಮಾಡಬೇಕು. ಹೌದಾ? ಓಕೆ. ನಿಮ್ಮ ಥರ ತೀಟೆ ಎಲ್ಲ ಮಾಡಿದ್ರೆ, ನಿನ್ನ ಥರ ತೀಟೆ ಮಾಡಿದ್ರೆ ನೀನು ತಿರ್ಕೆ ಆಯ್ತು. ಅದಕ್ಕೆ ಕಮಾನ್ ಹೋಗೋಣ ನೆಕ್ಸ್ಟ್ ಪ್ರೊಸೀಜರ್ಗೆ. ಕೆಲವೊಂದ್ಸರಿ ಅವ್ನು ಏನ್ ಮಾತಾಡ್ತಾನೆ ಅಂತ ನಮಗಂತೂ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅದನ್ನು. ಅಟ್ಲೀಸ್ಟ್ ಈ ಪಂಚ್ಗಾದ್ರೂ ಒಂದಷ್ಟು ಕಮೆಂಟ್ಗಳು ಮಾಡಿ, ಅಥವಾ ಸೂಪರ್ ರಾಕ್ ಆನ್ ಅಂತ ಅವ್ರು ಖುಷಿ ಪಡ್ತಾರೆ. ಆರಾಮಾಗಿದೆಯಲ್ಲ, ಇದನ್ನ ನೀಟಾಗಿ ಚಾಪ್, ಸ್ಮಾಲ್ ಚಾಪ್. So, guys, Chop it. ಕೆಲಸ ಮಾಡೋಣ. ಅಯ್ಯೋ. ಸೊ ನೆಕ್ಸ್ಟ್ ಸ್ಟೆಪ್ ಸಾಗುನ ಬಿಸಿ ನೀರಿಗೆ ಹಾಕ್ತಾ ಇದೀನಿ. ಓಕೆ, ನೀರು ಬಾಯ್ಲ್ ಆದ್ಮೇಲೆ ಅದನ್ನ ಹಾಕ್ಬೇಕಾ? ಹೌದು. ಓಕೆ, ಡನ್. ಓಕೆ, ನೆಕ್ಸ್ಟ್ ಹೆಚ್ಚಪ್ಪ ಕ್ಲೀನಾಗೆ. ಇದೊಂದು ಕೆಲಸ ಚೆನ್ನಾಗಿ ಮಾಡು, ಅದ್ಭುತವಾಗಿ ಮಾಡು. ಅಲ್ಲ, ಕ್ಲೀನಾಗಿ ಫಸ್ಟ್ ಹೆಚ್ಚು ನೀನು, ಆಯ್ತಾ? ಆಮೇಲೆ ಮಾತಾಡೋಣ. ಮಿಕ್ಕಿದ್ದು ಫಸ್ಟ್ ಕನ್ಫ್ಯೂಷನ್ ಆಗದೆ ಇರೋ ಥರ ಹೆಚ್ಚು, ಆಯ್ತಾ? ಆಡಿಯನ್ಸಿಗೆ ಗೊತ್ತಾಗಬೇಕು ನೀನು ಹೆಚ್ಚುತ್ತಾ ಇರೋದು ಕ್ಲೀನಾಗಿ. ಬರೀ ಇಂಥದೆಯಾ? ಶೆಫ್ ನಮ್ಮಿಬ್ರಲ್ಲಿ ಮುಂದೆ ಒಬ್ರು ಯಾರಾದ್ರೂ ಶೆಫ್ ಆಗ್ತೀನಿ ಅಂದ್ರೆ ಯಾರಾಗ್ಬೋದು? ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಇಬ್ರು ಆಗಲ್ಲ. ಶೆಫ್ ಅಂದ್ರೆ ಶೆಫ್ ಕುಕ್ಕು ಆಕ್ಚುಲಿ ವ್ಯತ್ಯಾಸ ಇದೆ. ಕುಕ್ ಅಂದ್ರೆ ಬೇರೆಯವ್ರ ರೆಸಿಪಿನ ಮಾಡೋದು, ಶೆಫ್ ಅಂದ್ರೆ ಅವರೇ ಒಂದು ಹೊಸ ರೆಸಿಪಿನ ಕಂಡುಹಿಡಿಯೋದು. ಹಂಗಾದ್ರೆ ಇವನು ಶೆಫ್ ಅಲ್ಲ, ಕುಕ್ಕು. ಇಲ್ಲ, ಆಕ್ಚುಲಿ ಒಂದಷ್ಟು ಬಾಟ್ಲೆ ಕಿಚನ್ ಒಂದಷ್ಟು ರೆಸಿಪಿನ ಅವರೇ ಕಂಡುಹಿಡಿದಿದ್ದಾರೆ. ಓಕೆ, ಸೊ ಇವಾಗ ಪುರ್ಸೋತಿಲ್ಲ ಅವ್ರಿಗೆ, ಸೊ ಹಂಗಾಗಿ ಈಗ ನಾವು ಶೆಫ್ ಆಗಿಂತ ಮುಂಚೆ ನಾವು ಒಳ್ಳೆ ಕುಕ್ ಆಗ್ಬೋದು. ಸಾರಿ, ಅವಾಗಲೇ ಶೆಫ್ ಅಂದ್ಬಿಟ್ಟೆ. ಆಕ್ಚುಲಿ ಬೇಕು ಅಂತ ಕೇಳಿದೆ, ಅವಮಾನ ಮಾಡಿದ್ರು. ಏನಂದೆ, ಇನ್ನೊಂದ್ಸಲ ಹೇಳು. ಈ ನನ್ನ ಮಗನ್ನ ಏನೋ ಕೇಳ್ದ, ಸರಿ ಮಾಡ್ಕೊಡೋಣ ಅಂತ ನಾನು ಮಾಡ್ತಾ ಇದ್ದೀನಲ್ಲ. ಫಸ್ಟ್ ಶೆಫ್ ಕುಕ್ ಅಂದ್ಬಿಟ್ಟು ಡಿಪ್ರಮೋಟ್ ಮಾಡ್ಬಿಟ್ಟು ಶೆಫ್. ಇಲ್ಲ, ಆಕ್ಚುಲಿ ನಿಮಗೆ ಅವರು ಬೇರೆ ಏನೋ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಿದ್ದಾರೆ. ಅಪ್ಪ ಅವ್ನು ಕೇಳಿಸ್ಕೊಂಡು ಇಷ್ಟು ತನಕ ಯಾರು ಡಿಪ್ರಮೋಟ್ ಮಾಡಿದ್ದು? ನನ್ ಕಿವಿ ಇಲ್ಲೇ ಇತ್ತು. ನೀನ್ ಅದು ಲಾಸ್ಟ್ ಏನು ಹೇಳಿದ್ಯಲ್ಲ, ನನ್ನ ಡಿಮೋಟಿವೇಟ್ ಮಾಡಿದ್ದು ಅದಕ್ಕೋಸ್ಕರ ಈ ತರ ಹೇಳಿದೆ ಅಂತ. ಅದ್ಭುತವಾಗಿ ಹೆಚ್ಚುತ್ತಾ ಇದ್ದಾರೆ, ಅದ್ಭುತವಾಗಿ. ಕಮಾನ್ ಶೆಫ್, ನೆಕ್ಸ್ಟ್ ಇದು ಎಷ್ಟೊತ್ತು ಹಿಂಗೆ ಬಾಯ್ಲ್ ಮಾಡ್ಕೋಬೇಕು? ಅದು ಫುಲ್ ವೈಟ್ ಆಗ್ಬೇಕು ಸಾಗು. ವೈಟ್ ಇದ್ದಿಲ್ಲ ಆಲ್ರೆಡಿ? ಆ ಥರ ವೈಟ್ ಅಲ್ಲ, ಅಂದರೆ ಇವಾಗ ಗಟ್ಟಿ ಇದೆ. ಓಕೆ, ಇದು ಸ್ಮೂತ್ ಆಗಬೇಕು. ನೀವು ಹುಷಾರಾದ. ಲೋ, ಯಾರೋ ಇವನು 5 ಎಪಿಸೋಡಿಂದ ಹುಷಾರಾದ್ರ ಅಂತ. ನಂಗೇನು ದೊಡ್ಡ ರೋಗ ಬಂದಿದ್ಯಾ? ನಿಂಗೆ ಇನ್ನ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಲ್ವಾ? ಕೇಳಿದ್ದೆ ಅದಕ್ಕೆ ಅಂತಾನೆ ಗೊತ್ತಾ? ದೊಡ್ಡ ರೋಗ ಬಂದಿದೆ ಅಂತಾನೆ ಕೇಳ್ತಿರೋದು. ಏನ್ ರೋಗನಪ್ಪ? ಇನ್ನೊಂದ್ ಕಡ್ಲೆ ಗ್ಯಾಪ್ ಆಗಿ ಅದೇ ಏನೋ ಫ್ರಾಕ್ಚರ್ ಆಗಿತ್ತಲ್ಲ, ಫ್ರಾಕ್ಚರ್ ಅಲ್ಲ, ಕ್ರಾಂಪ್ ಆಗಿರೋದನ್ನ ಇಂಜುರಿಯಾ? ಕರೆಕ್ಟ್. ಜಿಪ್ಪು ಫುಲ್ ಇಂಜುರಿ ಆಗ್ಬಿಟ್ಟಿದೆ. ಏನ್ ಇಂಜುರಿ? ಮಸಲ್ ಕ್ರ್ಯಾಂಪ್. ಅದಂತೂ ಕ್ರೇಜಿ ಆಗಿತ್ತು. ಅದಾದ್ಮೇಲೆ ಇನ್ನೊಂದು ಏನಾಗಿದೆಯೋ, ಥ್ರಾಟ್ ಇನ್ಫೆಕ್ಷನ್. ಯಾಕೆ? ಬೇರೆ ಬೇರೆ ನೀರು ಕುಡಿದ್ನಲ್ಲ ಅದಕ್ಕೆ. ಏನೋ ಪಾಪ ದೊಡ್ಡ ಸಿಂಗರು, ನೆಕ್ಸ್ಟ್ ಮುಂದೆ ಆಡಕ್ಕೆ ಆಗಲ್ಲ, ಆ ತರ ಪೋಸ್ಗಳು ಕೊಡುತ್ತೆ. ಗೈಸ್ ಇಲ್ಲಿ ಸಿಕ್ಕಾಪಟ್ಟೆ ನನ್ನ ಅವಮಾನ ಮಾಡ್ತಿದ್ದಾರೆ. ಬನ್ನಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಕೇಳೋಣ. ಈಗ ಎಲ್ಲೋ ಅದೇ ಪ್ರೊಸೀಜರ್ ಅಲ್ಲಿ ಇದೀವಿ, ಇನ್ನ ಆಗಿಲ್ಲ. ಇನ್ನು ಸುತ್ತಾಡ್ಕೊಂಬ. ಇಲ್ಲ ಆಗಿಲ್ಲ. ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ, ನಮ್ಮನ್ನ ತುಂಬಾ ಗೋಳಿಕಿದ್ದಾರೆ. ಶೆಫ್, ನೆಕ್ಸ್ಟ್ ಪ್ರೊಸೀಜರ್ ಏನು? ಸೊ ಸಾಗು
ಫುಲ್ ಟ್ರಾನ್ಸ್ಪರೆಂಟ್ ಆಗೋ ಎಸ್ ಥರ ಗ್ಲಾಸ್ ಥರ ಆಗಿದೆ. ಬಾಯ್ಲ್ ಮಾಡ್ಕೊಂಡಾಗಿದ್ದೀವಿ. ಸೊ ಅದನ್ನ ಒಂದು ಬೌಲ್ಗೆ ಹಾಕೋಬೇಕು. ಸೊ ಇಲ್ಲಿ ನೋಡಿ ಬೌಲ್ಗೆ ಹಾಕೊಂಡಿವಿ. ಅದು ಚಾಪ್ ಮಾಡಿರೋದು ನಾನು. ದೀಪ ಅವರು ಚಾಪ್ ಮಾಡಿದ್ದಾರೆ. ಇದು ಫಸ್ಟ್ ಸಾಗು, ಓಕೆ, ಆಮೇಲೆ ಮ್ಯಾಂಗೋ. ಕ್ಲೀನಾಗಿ ಚಾಪ್ ಮಾಡ್ಕೊಂಡಿರೋಂಥ ಟಾಟಿನಿಂಗು. ಎಸ್. ಅಯ್ಯೋ ಅದಾದ್ಮೇಲೆ ಕೊಕೊನಟ್. ನೀನೇನು ಅಂದ್ಯಲ್ಲಪ್ಪ ಅವಾಗ ಏನು ಹೊರಡೋದು? ನಿಮ್ಮೂರಲ್ಲಿ ಏನಂತಾರ್ರಿ? ಹಾಂ, ನೀವು ಏನಂತಾರೆ ನಿಮ್ಮೂರಲ್ಲಿ? ಇದನ್ನ ಬೊಂಬ್ಲು ಹೋಗ ಕೊಕೊನಟ್ ಮಿಲ್ಕ್. ಓಕೆ, ಎಷ್ಟು 200 ml? ಮಿಲ್ಕ್ ಎಷ್ಟು ಮಿಲ್ಕ್? ಅರ್ಧ ಲೀಟ್ರ್ ಫುಲ್ ಹಾಕೊಂತ ಇರೋದ? ಓಕೆ, ಐಸ್ ಆಗ್ಬಿಟ್ಟಿದೆ. ಎಸ್, ಐಸ್ ಇರಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮ್ಯಾಂಗೋ ಜ್ಯೂಸ್ ಆ್ಯಂಡ್ ಕೊಕೊನಟ್ ವಾಟರ್. ಫೈನಲಿ ದೀಪು ಎಷ್ಟು ಖುಷಿ ಆಗ್ತಿದೆ. ನೀನು ಬರೀ ಜಸ್ಟ್ ಒಂದು ವಿಡಿಯೋ ತೋರಿಸಿ ಶೆಫ್ ಈ ಥರ ಮಾಡಿಕೊಡಿ ಅಂದಿದ್ದಕ್ಕೆ ಆಲ್ರೆಡಿ ನಿನ್ನ ಕಣ್ಣು ಮುಂದೆ ಆ ರೆಸಿಪಿ ಇದೆ. ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಹಾಂ, ಒಂದು ಸಾಧನೆ ಅಂತಾನೆ. ಕುಕ್ ಆಗಬೇಕು ಅಂತ ಇರೋನು ಅವನು ಅವ್ರ ಶೆಫ್ಗೆ ಹೇಳಿದಾಗ ಆ ಶೆಫು ಆ ಕುಕ್ ಒಂದು ನಿಮಿಷ ಆಯ್ತು, ಬಿಡಿ ಬೇಡ, ಓಕೆ ಸಾಕು ಬಿಡು. ಓಕೆ, ಕೇಳಿದ್ ಖುಷಿ ಆಯ್ತು ಅಷ್ಟೇ. ಇವನಿಗೆ ಹೆಂಗೆ ಅನ್ನಿಸ್ತು ಹೇಳಿ ಅಂದರೆ ದೊಡ್ಡದಾಗಿ ಮೋಟಿವೇಶನಲ್ ಸ್ಪೀಚ್ ಮಾಡೋ ಥರ. ಸೊ ಇದನ್ನ ಇವಾಗ ರೆಫ್ರಿಜರೇಟರ್ ಸ್ವಲ್ಪ ಫ್ರಿಜ್ಜಲ್ಲಿ ಇಡೋಣ. ತಣ್ಣಗಾಗಬೇಕಾ? ಐಸ್ ಕ್ಯೂಬ್ ಹಾಕಿದ್ರು ಆಗುತ್ತೆ. ಸೊ ಐಸ್ ಕ್ಯೂಬ್ ಹಾಕಿದ್ರೆ ಇವಾಗಲೇ ಕುಡಿಬಹುದು. ಐಸ್ ಕ್ಯೂಬ್ ಗೆಟ್ ಮೀ ಸಮ್ ಗ್ಲಾಸಸ್ ಪ್ಲೀಸ್. ಸೊ ಯಾರು ರೆಡಿ ಇಲ್ಲಪ್ಪ ವೆಯ್ಟ್ ಮಾಡೋದಕ್ಕೆ. ಸೊ ನೀನು ಫ್ರಿಜ್ಜಲ್ಲಿ ಇಡೋ ಅಷ್ಟರೊಳಗೆ ನೀನು ಫ್ರಿಜ್ಜಲ್ಲಿ ಇಟ್ಟು ಬರೋ ಅಷ್ಟರೊಳಗೆ ಕುಡಿದು ಬಿಟ್ಟಿರ್ತಾರೆ. ಸೊ ಅದಕ್ಕೆ ಬೆಟ್ರ್ ಈಗಲೇ ಗ್ಲಾಸ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ಬಿಡು ಎಲ್ರಿಗೂ. ಸೊ ಫಸ್ಟ್ ಐಸ್ ಕ್ಯೂಬ್ ಹಾಕಬೇಕು. ಸೊ ಐಸ್ ಕ್ಯೂಬ್ ಹಾಕೋತಿದ್ದೀವಿ. ರೆಡಿ ಮಾಡ್ಕೊಂಡಿರೋ ಮ್ಯಾಂಗೋ ಸಾಂಬಾರ್. ಮ್ಯಾಂಗೋ ಸಾಂಬಾರ್. ಸಮ್ಮರ್ ಸೀಸನಲ್ಲಿ ಪಟ್ ಅಂತ ಮಾಡ್ಕೊಳ್ಳೋ ಒಂದು ಮ್ಯಾಂಗೋ ಏನಂತಾರ ಮ್ಯಾಂಗೋ ಡ್ರಿಂಕ್. ಅದಿಷ್ಟು ಇದೆ. ಅವಾಗಲೇ ಏನೋ ಕಷ್ಟಪಡ್ಬಿಟ್ಟು ಹೇಳ್ದಲ್ಲ. ಬೇಡ, ನೀನು ಹೇಳು ಆ ಥರ. ಮ್ಯಾಂಗೋ ಟಾರ್ಟನಿಂಗ್ ಜ್ಯೂಸ್ ಇಸ್ ರೆಡಿ. ಕೋಕೋನಟ್ ಜ್ಯೂಸ್ ಇಸ್ ರೆಡಿ. ಓಕೆ, ಟೇಸ್ಟ್ ಮಾಡೋಣ. ಸಮ್ಮರ್ಗೆ ಹೇಳಿ ಮಾಡಿಸಿ ಡ್ರಿಂಕು ನಿಜವಾಗ್ಲೂ ಟ್ರೈ ಮಾಡಿ. ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ಅಲ್ಲಿವರೆಗೂ ಟೇಕ್ ಕೇರ್, see you, bye bye. ಬಾಯ್.